ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ 1 ವೀಕ್ ಬ್ಯಾಕ್ ವೀಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಹುಷಾರಿಲ್ಲದ ಕಾರಣ ವಾಯ್ಸ್ ಬ್ರೇಕ್ ಆಗಿರೋದ್ರಿಂದ ಇವತ್ತು ನಾವು ಮಳೆ ಅಲ್ವಾ, ಹಾಸನ ತುಂಬ ಮಳೆ ಇತ್ತಲ್ವಾಗ, ಆವಾಗ ಮಾಡಿದ ವೀಡಿಯೋ ಇದು. ಶ್ರೀರಾಮ್ ದೇವ್ರ ಕಟ್ಟೆ ಇದೆಯಲ್ಲ ನಮ್ಮ ಮನೆ ಹತ್ರ, ಸೊ ಅಲ್ಲಿ ಡ್ಯಾಮ್ ನೀರೆಲ್ಲ ಬಿಟ್ಟಿದ್ರಲ್ವ, ಅಲ್ಲಿಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಏನು ಸಖತ್ತಾಗಿತ್ತು ನೋಡಿ. ಹಳ್ಳಿ ಜನಗಳೆಲ್ಲ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು. ಬನ್ನಿ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ಗಳನ್ನ, ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಕಾರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿತ್ತು. ಆಮೇಲೆ ತುಂಬಾ ಮಳೆ, ಅಲ್ಲಿ ಹೋದಾಗಲೂ ತುಂಬಾ ಮಳೆ ಬರ್ತಾಯಿತ್ತು. ಇನ್ನು ನಿತ್ಯನ ಬೇರೆ ಕರ್ಕೊಂಡು ಹೋಗಿದ್ವಲ್ವ, ಹಾಗಾಗಿ ಮಳೆಯಲ್ಲಿ ಜಾಸ್ತಿ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಕಂಟಿನ್ಯೂ 15 ಡೇಸ್ ಮಳೆ ಇತ್ತು ಆ ಟೈಮಲ್ಲಿ. ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕೆ ಆಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದರಿಂದ. ನಿತ್ಯಾಗೂ ಸ್ವಲ್ಪ ಹುಷಾರಿದ್ದಂಗೆ ಆಗಿತ್ತು, ಇಬ್ಬರಿಗೂ ಶೀತ ಜ್ವರ ಆಗಿತ್ತು. ಸೊ ಹಾಗಾಗಿ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಇನ್ಮೇಲೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ. ಅಂದರೆ ಅದರ ಕಾರ್ಡನ್ನ ತಗೊಂಡೋಗ್ಬೇಕು, ಇಲ್ಲಾಂದರೆ ಒಳಗಡೆ ಬಿಡೋದಿಲ್ಲ. ಅಲ್ಲಿ ನೀರು ಹರಿಯುತ್ತಲ್ವ, ಹಾಗಾಗಿ ಪಾರ್ಕ್ ಎಲ್ಲ ಇದೆ, ಮಕ್ಕಳಿಗೆ ಆಟಾಡೋದಕ್ಕೆಲ್ಲ. ಬಟ್ ಇದರಿಂದ ತೋರಿಸ್ತೀನಿ ಯಾವ ಥರ ಇರುತ್ತೆ. ಬಿದ್ದಿದ್ಯಾ ಬೇಡ, ಇಲ್ಲೇ ನಿಂತ್ಕ. ಬಾ. ಮಾಂಸ ಕಿತ್ತಾಕ್ತದ ನೀರ ಮಾಂಸ ರುಚಿ ರುಚಿ ಹೇಗೆ
ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ, ಗೊತ್ತೇ ಆಗೋದಿಲ್ಲ ಅವಲಕ್ಕಿ ಒಲೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನೋಡಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನೆಲ್ಲ ನೀರನ್ನ ಇಂಟ್ಕೊಬಿಟ್ಟು ಹಂಗೆ ಇದ್ರೂ ಆಗುತ್ತೆ, ನೀರೇನು ಪೂರ್ತಿ ಇಂಟ್ಲೇಬೇಕು ಅನ್ನೋದೇನಿಲ್ಲ. ಇವಾಗ ಅದನ್ನು ಒಂದು ದೊಡ್ಡ ಬೌಲ್ಗೆ ಹಾಕ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಿಟ್ಟು ಥರ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬಾಂಡಿಂಗ್ ಕೊಡೋದಕ್ಕೆ ಅದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿಕಾಯಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗಟ್ಟಿಗೆ ಮಿಕ್ಸ್ ಮಾಡಿಕೊಡಿ. ನಿಮಗೆ ತೊಟ್ಟೋದಕ್ಕೆ ಯಾವ ಥರ ಬೇಕೋ ಆ ಥರ. ಇವಾಗ ಅದನ್ನು ಒಂದು ಪೇಪರ್ ಮೇಲೆ ಇಟ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ರೌಂಡಿಗೆ ಅದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಈಗ ವರಮಹಾಲಕ್ಷ್ಮಿಗೆಲ್ಲ ಸ್ನ್ಯಾಕ್ಸ್ ಥರ, ತಿಂಡಿ ಥರ ಮಾಡಿಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬನ್ನಿ. ಇವಾಗ ಅದನ್ನು ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ಚಿಕ್ಕದಾಗಿ ಬೇಕಾದರೆ ಹಾಕೋಬೋದು, ದೊಡ್ಡದಾಗಿ ಬೇಕಾದ್ರೆ ತೊಟ್ಟಿ ಹಾಕೋಬೋದು. ನಿಪ್ಪಟ್ಟು ರೀತಿ ಬರುತ್ತೆ, ನಿಪ್ಪಟ್ಟು ಸೇಮ್ ಅಕ್ಕಿ ನಿಪ್ಪಟ್ಟು ಥರನೇ ಇರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿ ರೆಸಿಪಿ. ಏನಿಲ್ಲ, ಅವಲಕ್ಕಿನ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರೆದ್ರೆ ಸಖತ್ತಾಗಿರುತ್ತೆ. ತೊಟ್ಟಿ ಎಣ್ಣೆಲಿ ಕರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದೊಂದಾರು ಬೇಯಿಸ್ಬೋದು, ಎರಡೆರಡು ಹಾಕಿ ಬೇಯಿಸ್ಕೋಬೋದು. ನೋಡಿ ಯಾವ ಥರ ಬಂದಿದೆ ಅಂತ, ನೋಡಿ ಯಾವ ಥರ ಬಂದಿದೆ ಅಂತ, ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬಂದಿರುತ್ತೆ. ಇದು ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಮಾಡಿದ ವಿಡಿಯೋ, ಭೀಮ್ ಅಮಾವಾಸ್ಯೆದು. ಇದು ನನ್ನ 12ನೇ ವರ್ಷದ ಭೀಮ್ ಅಮಾವಾಸ್ಯೆ ಪೂಜೆ. ಭಾನುವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾನು ನಿಮಗೆ ಗೊತ್ತಿರೋಂಗೆ ಎಲ್ಲ ಹಬ್ಬನೂ ಬೆಳಗ್ಗೆ ಬೇಗನೆ ಮಾಡೋದು, ಭೀಮ್ ಅಮಾವಾಸ್ಯೆನೂ ಬೆಳಗ್ಗೆನೇ ಮಾಡಬೇಕಲ್ವ. ಸೊ ಹಾಗಾಗಿ ಭೀಮ್ ಅಮಾವಾಸ್ಯೆ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಪೂಜೆನ ಸ್ಟಾರ್ಟ್ ಮಾಡಿದೆ. ಅಂದರೆ ಕ್ಲಿಯರಾಗಿ ಫಸ್ಟಿಂದ ಎಲ್ಲ ಮಾಡೋದಕ್ಕಾಗಲಿಲ್ಲ, ಪೂಜೆ ಮಾಡಿದ ಮಾತ್ರ ವೀಡಿಯೋನ ಮಾಡಿಕೊಂಡೆ. ನಿತ್ಯ ಟ್ರೈಪ್ಯಾಡ್ ಬಿಡೋದಿಲ್ಲ, ಬೀಳಿಸ್ತಾ ಇರ್ತಾಳೆ. ಸೊ ಹಾಗಾಗಿ ತೇಜು ಹಾಲು ತೊಗೊಂಡು ಬಂದಮೇಲೆ ಅವಳನ್ನ ಕರೆದ್ಬಿಟ್ಟು ವೀಡಿಯೋನ ಮಾಡಿದ್ದು. ಕೊನೆವರೆಗೂ ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಡೈಲಿ ವೀಡಿಯೋ ಬರುತ್ತೆ. ನೆಕ್ಸ್ಟು ಒಂದು ಸೂಪರಾಗಿರೋ ವೀಡಿಯೋ ಬರುತ್ತೆ, ಎಕ್ಸೈಟಿಂಗ್ ಆಗಿರೋ ವೀಡಿಯೋ ಬರುತ್ತೆ. ಯಾವುದನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ತಿಳಿಸ್ತೀನಿ. ಕೊನೆವರೆಗೂ ವೀಡಿಯೋ